ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ಕರ್ನಾಟಕ ಗೃಹ ಮಂಡಳಿ ಫ್ರೆಂಡ್, ಕನ್ಫ್ಯೂಸ್ ಆಗಬೇಡಿ. ರಾಜೀವ್ ಗಾಂಧಿ ವಸತಿ ನಿಗಮದ 1 BH 2 BHF ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ. ಈಗ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಯಾವುದೇ ಒಂದು ಖಾಲಿ ಸೈಟ್ಗಳಿದ್ರು ಮತ್ತು ಫ್ಲಾಟ್ಗಳು ಇದ್ದರು, ಎಲ್ಲ ಇದ್ರ ಬಗ್ಗೆಯೂ ಸಹ ನಾನು ಮಾಹಿತಿ ಕೊಡ್ತೀನಿ. ಕರ್ನಾಟಕ ಗೃಹ ಮಂಡಳಿಯಿಂದ ಏನೇ ಅಪ್ಡೇಟ್ ಬಂದರೂ ನಿಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ. ಇನ್ನೂ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್. ಈಗ ನಿಮಗೆ ವಿಷಯ ತಿಳಿಸೋದು ಅಂದರೆ, ಒಂದು 6 ದಿನ ಆಗಿದೆ ಈ ಹಂಚಿಕೆಯಾಗಿ ಉಳಿದಿರುವಂಥ ಸೈಟ್ಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸಾರ್ವಜನಿಕರು ಏನಾರು ಆಸಕ್ತಿ ಇದ್ದಂಥವ್ರು ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನೀವು ತಾಂಬೋದು ಸೈಟ್ಗಳು ಫ್ರೆಂಡ್. ಹಾಗಾದರೆ ಯಾವ ಜಾಗದಲ್ಲಿ ಇದು ಸೈಟ್ ಇದ್ದಾವೆ, ಎಷ್ಟು ಕಾಲಿದ್ದಾವೆ, ಬಡವರಿಗೆ ಎಷ್ಟು, ಮಧ್ಯಮ ವರ್ಗದವ್ರಿಗೆ, ಶ್ರೀಮಂತರಿಗೆ ಎಷ್ಟು, ಇವೆಲ್ಲ ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಇದಾಗಲ್ಲ, ಸ್ವಲ್ಪ ಲೆಂತ್ ಆಗುತ್ತೆ ವಿಡಿಯೋ ಅಂತಲೇ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಈ ಮೊದಲಿಗೆ ಇದು ಎಲ್ಲಿ ಸೈಟ್ಗಳು ನಿವೇಶನಗಳು ಲಭ್ಯ ಇದ್ದಾವೆ ಅಂತಂದರೆ, ಧಾರವಾಡ ಜಿಲ್ಲೆಯಲ್ಲಿ ಹಿರೇಮಲ್ಲಿಗೆವಾಡ ಅಂತ ಒಂದು ಬಡಾವಣೆ ನಿರ್ಮಿಸಿದ್ದಾರೆ ಕರ್ನಾಟಕ ಗೃಹ ಮಂಡಳಿಯಲ್ಲಿ. ಹಂಚಿಕೆಯಾಗಿ ಉಳಿದಿರುವಂತಹ ಸೈಟ್ಗಳಿಗೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಕರೆಯಲಾಗಿದೆ ಫ್ರೆಂಡ್. ನೀವೇನಾದರೂ ಇದು ತಾಂಬೇಕು ಅಂದರೆ, ಮೊದಲಿಗೆ ಇಲ್ಲಿ ಗೃಹ ಮಂಡಳಿ ಇಲ್ಲಿ ಹೆಂಗೆ ಅಂದರೆ ಈ ಲಾಟ್ರಿ ಮುಖಾಂತರ ಇಲ್ಲಿ ಮಾಡ್ತಾರೆ. ಇಲ್ಲಿ ಬೀಟ್ ಅನ್ನೋದಿಲ್ಲ. ಈ ಲಾಟ್ರಿ ಮುಖಾಂತರ ವ್ಯಕ್ತಿ ನಿಮಗೆ ಏನಾರು ಆಯ್ಕೆ ಆದರೆ ನಿಮಗೆ ಮೆಸೇಜ್ ಕೊಡ್ತಾರೆ ಫ್ರೆಂಡ್. ನೀವೇನಾರು ಅರ್ಜಿ ಸಲ್ಲಿಸಬೇಕು ಅಂದರೂ ಸಹ ನಿಮಗೆ ಇಷ್ಟು ಠೇವಣಿ ಅರ್ಜಿ ಶುಲ್ಕ ಅಂತ ಇರುತ್ತೆ. ಅರ್ಜಿ ಶುಲ್ಕ ಕಟ್ಟಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಂತರ ನೀವು ಸೆಲೆಕ್ಟ್ ಆದರೆ ನಂತರ ನೀವು ಇಷ್ಟು ಠೇವಣಿ ಇಟ್ಬೇಕಾಗ್ತದೆ. ಅಂದರೆ ಡೆಪಾಸಿಟ್ ಅಮೌಂಟ್ ಇಕ್ಕಿ ನಂತರ ಈ ಲಾಟ್ರಲ್ಲಿ ನೀವು ಸೆಲೆಕ್ಟ್ ಆದರೆ ನೀವು ಫುಲ್ ಪೇಮೆಂಟು ಕರೆಕ್ಟಾಗಿ ಏರ್ಪಾಡು ಮಾಡ್ತಾರೆ. ಈಗ ಬನ್ನಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ಧಾರವಾಡ ಜಿಲ್ಲೆಯಲ್ಲಿ ಹಿರೇಮಲ್ಲಿಗೆವಾಡದಲ್ಲಿ ಹಂಚಿಕೆಯಾದ ಉಳಿದಂತಹ ಸೈಟ್ಗಳು ಬಿಡಿ ಸೈಟ್ಗಳು ಅಂತ ಕರೀತಾರೆ ಫ್ರೆಂಡ್. ಈಗ ಏನಪ್ಪ ಅಂದರೆ, ಈಗ ಎಷ್ಟು ಯಾರ್ಯಾರಿಗೆ ಇಕ್ಕಿದ್ದಾರೆ ಅಂತಾನೆ, ಮತ್ತು ಇದು ಕೊನೆಯ ದಿನಾಂಕ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. ಇದು ಲಾಸ್ಟ್ ಡೇಟು ಸುಮಾರು ಪ್ರಾರಂಭ ಡೇಟ್ ಇದು 8/4/2026 ಇದು ಅರ್ಜಿ ಕರೆಯಲಾಗಿದೆ ಫ್ರೆಂಡ್. ಇದು ಲಾಸ್ಟ್ ಡೇಟು 28/4/2026 ಫ್ರೆಂಡ್. ನಾನು ಸ್ವಲ್ಪ ವೀಡಿಯೋ ಲೇಟ್ ಮಾಡೋದಾಯಿತು, ಯಾವುದೋ ಒಂದು ಕಾರ್ಯ ಇತ್ತು ನಮ್ಮ ಮನೇಲಿ, ಹಾಗಾಗಿ ನಾನು ವೀಡಿಯೋಸ್ ಲೇಟ್ ಮಾಡಿದೆ ಫ್ರೆಂಡ್. ಈಗ 28/4/2026 ದಿನಾಂಕ ಇದು ಲಾಸ್ಟ್ ಡೇಟ್ ಆಗಿದೆ. ಅಂದರೆ ಇನ್ನು 4 ದಿವಸ ಮಾತ್ರ ಇದಿದೆ. ಅರ್ಜಿ ಹಾಕಂತರು ನೀವು ಸೆಲೆಕ್ಟ್ ಮಾಡಿ ನೀವು ಅರ್ಜಿ ಹಾಕಬೋದು. ನೀವು ಅರ್ಜಿ ಶುಲ್ಕ ಕಟ್ಟಿ ನೀವು ಅರ್ಜಿ ಸಲ್ಲಿಸ್ಬೋದು ನೋಡಿ. ಈಗ ಅವ್ರು ತಿಳಿಸ್ತಾ ಇರೋದು ಯಾರ್ಯಾರು ಎಷ್ಟೆಷ್ಟು ಅಂತ ಇದ್ದಾವೆ ನೋಡಿ. ಧಾರವಾಡ ಜಿಲ್ಲೆ ಹಿರೇಮಲ್ಲಿಗೆವಾಡ ಬಡಾವಣೆಯಲ್ಲಿ ಟೋಟಲ್ ಇದು ಎಷ್ಟು, ಮತ್ತು ಈ ಸೈಟು ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ, EWS ಅವ್ರಿಗೆ ಎಷ್ಟಾಗುತ್ತೆ, LIG ಅವ್ರಿಗೆ ಎಷ್ಟಾಗುತ್ತೆ, MIG ಅವ್ರಿಗೆ ಎಷ್ಟಾಗುತ್ತೆ, ಮತ್ತು HIG 1 ಅವ್ರಿಗೆ ಎಷ್ಟಾಗುತ್ತೆ ಅನ್ನೋದು ನಿಮಗೆ ವಿವರ ಕೊಡ್ತೀನಿ ನೋಡಿ. ಈಗ ಸ್ಕ್ವೇರ್ ಫೀಟಲ್ಲಿರೋ ಸುಮಾರು ಹಂಚಿಕೆಯಾಗಿ ಲಭ್ಯವಿರುವಂಥ ಅಂದಾಜು ಸ್ವತ್ತುಗಳು, ಅಂದರೆ ಹಂಚಿಕೆಯಾಗಿ ಉಳಿದಿರುವಂಥ ಅಂದಾಜು ಸ್ವತ್ತುಗಳು EWS ಅಂದರೆ ಬಡವರಿಗೆ ಏನಿದೆ 22 ಸೈಟ್ಗಳು ಇಲ್ಲಿ ಲಭ್ಯವಿದೆ ಅಂತ ತೋರಿಸ್ತಾ ಇದ್ದಾರೆ. ಇವರಿಗೆ ಕಮ್ಮಿ ಇರುತ್ತೆ, ಒಂದು 50% ಮಾತ್ರ ಇವರಿಗೆ ಬಡವರಿಗೆ ಅಂತ ಈಗ ಸರ್ಕಾರದವರು ಒಂದು ಲಿಮಿಟಲ್ಲಿ ಬಡವರಿಗೆ ಅಂತ ಇದು ಮಾಡುತ್ತೆ ಫ್ರೆಂಡ್. ಈ ಟೋಟಲ್ ಇವರಿಗೆ 22 ಸೈಟ್ಗಳಲ್ಲಿ ಮಾಡಿದ್ದಾರೆ. ಇವರಿಗೆ ಈ ಅರ್ಜಿ ಹಾಕೋಕ್ಕೆ ಅಂದರೆ ನೋಂದಣಿ ಶುಲ್ಕ ಅಂತ ಏನಿರುತ್ತೋ, ಅರ್ಜಿ ನೀವು ಹಾಕ್ತಿರಲ್ಲ ನೋಂದಣಿ ಶುಲ್ಕ ಅಂತ ₹300 ನೀವು ನೋಂದಣಿ ಶುಲ್ಕ ಕಟ್ಟಬೇಕಾಗುತ್ತೆ. ಅದನಂತರ ಆರಂಭಿಕ ಠೇವಣಿ ನೀವು ಏನು ಫಸ್ಟಿಗೆ ಡೆಪಾಸಿಟ್ 5,000 ಇವರು ಕಟ್ಟಬೇಕಾಗುತ್ತೆ EWS ಅವ್ರಿಗೆ. ಇವ್ರಿಗೆ ಸ್ಕ್ವೇರ್ ಫೀಟು ₹650, ಒಂದು ಚದರ ಅಡಿಗೆ ಇವ್ರಿಗೆ ₹650 ಈ ಸ್ಕ್ವೇರ್ ಫೀಟಲ್ಲಿ ಇವರಿಗೆ ಕೊಡ್ತಾ ಇದೆ. ಧಾರವಾಡ ಜಿಲ್ಲೆ ಮಲ್ಲಿಗೆವಾಡದಲ್ಲಿ ಇದು ನಿಮಗೆ ತಿಳಿಸ್ತಾ ಇರೋದು. ಅದೇ ಥರ ನಿಮಗೆ ಈ LIG ಅಂದರೆ ಇನ್ನೂ ಸ್ವಲ್ಪ ಮೀಡಿಯಮ್ ಮಧ್ಯಮ ವರ್ಗದವರು ಫ್ರೆಂಡ್ 52 ಇಲ್ಲಿ ಅವ್ರದ್ದು ಸಹ ಸೈಟ್ಗಳು ಲಭ್ಯ ಇದೆ, ನಿವೇಶನಗಳು ಲಭ್ಯ ಇದೆ. ಇವ್ರಿಗೆ ಆರಂಭಿಕ ಅಂದರೆ ಏನು ಅರ್ಜಿ ಶುಲ್ಕ ನೋಂದಣಿ ಶುಲ್ಕ ಇವ್ರಿಗೆ ₹500 ಇರ್ತಾರೆ. LIG ಅವ್ರಿಗೆ ₹500. ಅದೇ ಥರ ಇವ್ರಿಗೆ ಡೆಪಾಸಿಟು ಅಂದರೆ ನೀವು ಡೆಪಾಸಿಟ್ 10,000 ಡೆಪಾಸಿಟ್ ಇವ್ರು ಇಡಬೇಕಾಗುತ್ತೆ ಫ್ರೆಂಡ್. ಇವ್ರಿಗೂ ಸಹ ಇಲ್ಲಿ ಸ್ಕ್ವೇರ್ ಫೀಟು ₹1,300 ಇರಲಿತ್ತು ಫ್ರೆಂಡ್. ಇಲ್ಲಿ 50% EWS ಅವ್ರು ಮಾತ್ರ ಇಲ್ಲಿ 50% ಕೊಟ್ಟಿದ್ದಾರೆ, ಅಂದರೆ ₹650 ಸ್ಕ್ವೇರ್ ಫೀಟು. ಇನ್ನು ಮಿಕ್ತಾರೆ ಎಲ್ಲರಿಗೂ ಸಹ ₹1,300 ಸ್ಕ್ವೇರ್ ಫೀಟಲ್ಲೇ ಇದೆ. ಏನಪ್ಪ LIG, MIG ಮತ್ತು IIG ನೋಡು. LIG ಅವರಿಗೆ 52 ಖಾಲಿ ಸೈಟ್ಗಳು, MIG ಅವರಿಗೆ 148 ಸೈಟ್ಗಳು, ಮತ್ತು HIG ಅವರಿಗೆ 49 ಸೈಟ್ಗಳು ಇವರಿಗೆ ಮಿಕ್ಕಿದ್ದಾವೆ ಫ್ರೆಂಡ್. ನಿಮಗೆ ತಿಳಿಸೋದು LIGಗೆ ₹500 ಅರ್ಜಿ ಶುಲ್ಕ ಆಗಿರುತ್ತೆ, ಮತ್ತು MIG ಅವ್ರಿಗೆ ₹1,000
ನೋಂದಣಿ ಶುಲ್ಕ ಆಗಿರುತ್ತೆ. ಅದೇ ಥರ HIG ಅವರಿಗೆ ಸಹ 1,500 ರೂಪಾಯಿ ನೀವು ಅರ್ಜಿ ಸಲ್ಲಿಸೋಕ್ಕೆ ನೋಂದಣಿ ಶುಲ್ಕ ಆಗುತ್ತೆ. ಅದೇ ಥರ ಡಿಪಾಸಿಟು ನಿಮಗೆ ತಿಳಿಸ್ತಾ ಇದ್ದೀನಿ 5,000 5,000 10,000 LIG ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಅದೇ ಥರ 40,000 MIGರು ಇವರು ಡೆಪಾಸಿಟ್ ಕಟ್ಟಬೇಕಾಗುತ್ತೆ. HIGರು ಇಲ್ಲಿ 50,000 ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಫ್ರೆಂಡ್ ಇಷ್ಟು ಇಲ್ಲಿ ಅರ್ಜಿ ಕಟ್ಟಬೇಕಾಗುತ್ತೆ. ಫ್ರೆಂಡ್ ಈ ಸ್ಕೀಮಲ್ಲಿ ಯಾರೇ ಆಗಲಿ ಅರ್ಜಿ ಹಾಕೋಕ್ಕೆ ಶುಲ್ಕ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ಅರ್ಜಿ ಶುಲ್ಕ ಹಾಕಲೇಬೇಕು. 300 ರೂಪಾಯಿ EWS ಆಗಿರ್ಬೋದು, LIG 500 ರೂಪಾಯಿ, MIG 1,000 ರೂಪಾಯಿ ಮತ್ತು HIG 1,500 ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕನೇ ಇರುತ್ತೆ. ಅದರ ನಂತರ ನಿಮಗೆ ಡೆಪಾಸಿಟ್ಗಳು ಇರುತ್ತೆ. ನೀವು EWS ಅವ್ರಿಗೆ 5,000 ಮತ್ತು LIG 10,000, ಅದೇ ಥರ MIG 40,000, HIG 50,000 ಇಲ್ಲಿ ಡೆಪಾಸಿಟ್ ಇದ್ದೇ ಇರುತ್ತೆ ಇವ್ರಿಗೆ. ಬಟ್ EWS ಒಂದು 605 ರೂಪಾಯಿ ಸ್ಕ್ವೇರ್ ಫೀಟ್, ಮಿಕ್ತವ್ರಿಗೆಲ್ಲ 1,300 ರೂಪಾಯಿ ಸ್ಕ್ವೇರ್ ಫೀಟು. ನೀವು ತಾಳ ಅಂತಾರೋ ನೀವು ಅರ್ಜಿ ಹಾಕ್ಕೊಂಡು ನೀವು ತಗೊಬೋದು. ಇನ್ನು ಕೇವಲ 4 ಡೇಸ್ ಮಾತ್ರ ಇದೆ. 4 ದಿವಸದೊಳಗೆ ನೀವು ಅರ್ಜಿ ಹಾಕಿ ತಗೊಬೋದು. ಫ್ರೆಂಡ್ ಇದು ಧಾರವಾಡ ಜಿಲ್ಲೆ ಹಿರೇಮಲ್ಲಿಗೆ ವಾಡದ ಹತ್ರ ಬರುವಂತಹ ಒಂದು ನಿವೇಶನ ಅಂತಲೇ ಹೇಳ್ಬೋದು. ಫ್ರೆಂಡ್ ಇಲ್ಲಿ ಮಿನಿಮಮ್ ಇವ್ರಿಗೆ ಒಂದು ಇಟ್ಕೊಟ್ಟಿರ್ತಾರೆ, ಒಂದು ಮ್ಯಾಕ್ಸಿಮಮ್ ಇವ್ರಿಗೆ ಕರ್ನಾಟಕದಲ್ಲಿ 10 ವರ್ಷ ವಾಸವಾಗಿರಬೇಕಾಗಿರುತ್ತೆ. ಮತ್ತು EWS ಅಂದರೆ ಬಡವರಿಗೆ 50% ಇಲ್ಲಿ ಸೈಟ್ ಕೊಡ್ತಾ ಇದ್ದಾರೆ. ಫ್ರೆಂಡ್ ಇಲ್ಲಿ ಬಡವರಿಗೆ 50% ಇದು ಇನ್ಕಮ್ ಇವ್ರಿಗೆ ಎಷ್ಟಿರಬೇಕು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ 1,20,000 ಇನ್ಕಮ್ ಇರಬೇಕು. ಅದೇ ಥರ ನಗರ ಪ್ರದೇಶದಲ್ಲಿ 2 ಲಕ್ಷ ಒಳಗಡೆ ಇಲ್ಲಿ ಇನ್ಕಮ್ ಇರಬೇಕು. ಅಂಥವ್ರಿಗೆ ಇಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಮತ್ತು ಇದು ಏನಪ್ಪ ಅಂತಂದರೆ ಈ ಲಾಟ್ರಿ ಮುಖಾಂತರ ಇದು ಆಗುತ್ತೆ. ಈಗ ಡಿಪಾಸಿಟ್ ಅಲ್ಲ, ಲಾಟ್ರಿ ಮುಖಾಂತರ ಎತ್ತುತ್ತಾರೆ. ಲಾಟ್ರಿ ನಂತರ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಹಾಗಾಗಿ ಅದರ ನಂತರ ನಿಮಗೆ ಮಿಕ್ಕಿರೋ ಹಣ ನೀವು ಕಟ್ಟಬೇಕಾಗುತ್ತೆ. ಮತ್ತು ನೀವೇನಾದ್ರು ಅರ್ಜಿ ಹಾಕಿರ್ತೀರಲ್ಲ 300 ರೂಪಾಯಿ ಅಮೌಂಟು, ಅದು ವಾಪಸ್ ಬರೋಲ್ಲ ಅಂತಲೂ ತಿಳಿಸ್ತಾ ಇದ್ದಾರೆ. ಮತ್ತು ಇದು ನೀವೇನಾರು ಡೆಪಾಸಿಟ್ ಠೇವಣಿ ಇಕ್ಕಿರೋವಂಥ ಅಮೌಂಟು ಸಹ ನಿಮಗೆ ಅದು ಅವರು ಏನಾರು ನೀವು ಸೆಲೆಕ್ಟ್ ಆಗಲಿಲ್ಲ ಅಂದರೆ ರಿಟರ್ನ್ ಕೊಡ್ತಾರೆ. ಫ್ರೆಂಡು ಇಷ್ಟು ನಿಮಗೆ ತಿಳಿಸ್ತೀನಿ. ಮಿನಿಮಮ್ ಕರ್ನಾಟಕದಲ್ಲಿ 10 ವರ್ಷ ವಾಸವಾಗಿ ಫ್ರೆಂಡ್ ಇದು ನಿಮಗೆ ನೀವೇನಾರು ಇದು ಸೆಲೆಕ್ಟ್ ಆಗಿ ಡೆಪಾಸಿಟ್ ಕಟ್ಟಿ ನೀವು ನಂತರ ನಿಮಗೆ ಆಯ್ಕೆ ಆದ ನಂತರ ನೀವು ಬೇಡ ಅಂತ ಅಂದರೆ ನಿಮಗೆ 25% ಹಣ ಇಟ್ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾರೆ. ಮತ್ತು ನೀವು ಬೇರೆಯವ್ರಿಗೆ ಇದು ನೀವು ತಾಂಡ ನಂತರ ಬೇರೆಯವ್ರಿಗೆ ಇದು ಅವಕಾಶ ಇಲ್ಲ ಅಂತಲೂ ತಿಳಿಸ್ತಾ ಇದ್ದಾರೆ. ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. ಏನೋ ಕರ್ನಾಟಕ ಗೃಹ ಮಂಡಳಿಯಿಂದ ಅರ್ಜಿ ಕರೆದಿರುವಂತಹ ಈ ಧಾರವಾಡ ಜಿಲ್ಲೆ ಹಿರೇಮಲ್ಲಿಗೆ ವಾಡದಲ್ಲಿ ಇದು ಆನ್ಲೈನಲ್ಲಿ ಅರ್ಜಿ ಕರೆದಿರ್ತಾರೆ. ಅರ್ಜಿ ಹಾಕೋಂಥವ್ರು ಕ್ಲಿಯರಾಗಿ ನೀವು ಮೆನ್ಷನ್ ಮಾಡಿ ನೀವು ಆನ್ಲೈನ್ ವೆಬ್ಸೈಟು ಏನು ಕರ್ನಾಟಕ ಗೃಹ ಮಂಡಳಿ ವೆಬ್ಸೈಟ್ ನೀವು ವಿಸಿಟ್ ಮಾಡಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು ಅಂತಲೇ ಹೇಳ್ತೀನಿ. ಈಗ ನಿಮಗೆ ವಿವರ ನಿಮಗೆ ಸಂಪೂರ್ಣವಾಗಿ ವೆಬ್ಸೈಟ್ ಲಿಂಕು ಇಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಬಗ್ಗೆ ಎಲ್ಲ ವಿವರ ತಿಳ್ಕೊಬೋದು. ಏನು ಆನ್ಲೈನಲ್ಲಿ ಅರ್ಜಿ ಕರೆದಿರೋದು ಮತ್ತು ಎಷ್ಟು ಸೈಟ್ಗಳು ಯಾರ್ಯಾರಿಗೆ ಎಷ್ಟೆಷ್ಟಿದ್ವಿ ಅಮೌಂಟು ಪ್ರತಿಯೊಂದು ಇಲ್ಲಿ ಡೀಟೇಲ್ಸ್ ಇರುತ್ತೆ. ನಾನು ಸಹ ಸ್ಕ್ರೀನ್ ಮೇಲೆ ನಿಮಗೆಲ್ಲ ತೋರಿಸ್ತಾ ಇರ್ತೀನಿ. ಕರ್ನಾಟಕ ಗೃಹ ಮಂಡಳಿಯಿಂದ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಎಲ್ಲ ನಿಮಗೆ ಕೊಟ್ಟಿರ್ತಾರೆ ಯಾವ ಎಷ್ಟು ರೇಟ್ ಇರುತ್ತೆ ಮತ್ತು ನಿಯಮಗಳೇನು ಮತ್ತು ಯಾವ ರೀತಿ ತಗೊಬೇಕು ಎಲ್ಲ ಇವು ತಾಂಡಲ್ಲ. ಈ ಪೇಮೆಂಟ್ ಮುಖಾಂತರನೇ ಮಾಡಬೇಕಾಗುತ್ತೆ. ಈ ಪೇಮೆಂಟ್ ಮುಖಾಂತರ ಮಾಡಿ ನಂತರ ನೀವು ಅರ್ಜಿ ಸಲ್ಲಿಸಬೇಕು. ಡೆಪಾಸಿಟು ಸಹ ಈ ಪೇಮೆಂಟ್ ಮುಖಾಂತರ ನೀವು ಮಾಡಬೇಕಾಗುತ್ತೆ ಆನ್ಲೈನಲ್ಲಿ ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತಾ ಇರೋದು ಕರ್ನಾಟಕ ಗೃಹ ಮಂಡಳಿಯಿಂದ ಏನು ಧಾರವಾಡ ಜಿಲ್ಲೆದು ಮಾತ್ರ ನಿಮಗೆ ತಿಳಿಸ್ತಾ ಇದ್ದೀನಿ, ಹಿರೇಮಲ್ಲಿಗೆ ವಾಡದ ಹತ್ರ. ಫ್ರೆಂಡ್ ಇನ್ನು ಮುಂದೆ ಏನೋ ಒಂದು ಗೃಹ ಮಂಡಳಿಯಿಂದ ಸಾಕಷ್ಟು ಸೈಟ್ಗಳು ಬಿಡ್ತಾ ಇರ್ತಾರೆ ಮತ್ತು ಫ್ಲ್ಯಾಟ್ಗಳು ಬಿಡ್ತಾ ಇರ್ತಾರೆ. ಈ ಗೃಹ ಮಂಡಳಿ ಅನ್ನೋದು ಇದೊಂದು ರಾಜಧಾನಿ ವಸತಿ ನಿಗಮ ಸಂಸ್ಥೆ ಹೆಂಗಿರುತ್ತೆ ಅದೇ ಥರ ಇದೊಂದು ಸಂಸ್ಥೆನೇ. ಫ್ರೆಂಡ್ ಇದರಲ್ಲಿ ಏನಪ್ಪ ಅಂದರೆ ಸೈಟು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸೈಟು ಮತ್ತು ಫ್ಲ್ಯಾಟ್ಗಳು ರೆಡಿ ಮಾಡಿಕೊಟ್ಟು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮದು ಪರಿಚಯ ಮಾಡ್ತಾಯಿದ್ದೀನಿ ಏನು ಗೃಹ ಮಂಡಳಿಯ ಬಗ್ಗೆ. ಇನ್ನೂ ಹೆಚ್ಚು ಮಾಹಿತಿ ನಾನು ಕೊಡ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತಲೇ ಹೇಳೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ನಮಸ್ಕಾರ.